ನಮಸ್ಕಾರ ಸ್ನೇಹಿತರೆ. ಭವಿಷ್ಯ ಅನ್ನೋದು ಒಂದು ಅಗೋಚರ. ಭವಿಷ್ಯ ಹೇಗಿರುತ್ತೆ ಅನ್ನೋದು ಯಾರಿಗೂ ಸಹಿತ ಗೊತ್ತಿರುವುದಿಲ್ಲ. ಆದರೂ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ನಾನಾ ರೀತಿಯ ಪ್ರಯಾಸಗಳು ಈ ಭೂಮಿಯ ಮೇಲೆ ಆದಿಕಾಲದಿಂದಲೂ ನಡೆಯುತ್ತಾನೇ ಇವೆ. ಕೆಲವರು ಸೂರ್ಯ ಚಂದ್ರರಿಂದ ಹಾಗೂ ಇನ್ನು ಕೆಲವರು ನಕ್ಷತ್ರಗಳ ಸಹಾಯದಿಂದ ಭವಿಷ್ಯವಾಣಿಯನ್ನು ನುಡಿಯಲು ಪ್ರಯತ್ನ ಪಡುತ್ತಾರೆ. ಇನ್ನು ಕೆಲವರು ಸಂಖ್ಯಾಶಾಸ್ತ್ರದಿಂದ ಹೇಳಲು ಪ್ರಯತ್ನಿಸಿದರೆ, ಇನ್ನು ಕೆಲವರು ಕೈ ಮೇಲಿರುವ ರೇಖೆಗಳನ್ನು ನೋಡಿ ಆಗು ಹೋಗುಗಳ ಬಗ್ಗೆ ಹೇಳಲು ಪ್ರಯತ್ನ ಪಡುತ್ತಾರೆ. ಆದರೆ ಅವು ಭವಿಷ್ಯದಲ್ಲಿ ಆಗುತ್ತವೋ ಬಿಡುತ್ತವೋ ಅನ್ನೋದು ಆ ಭಗವಂತನಿಗೆ ಗೊತ್ತು. ಆದರೂ ಈ ಪ್ರಯಾಸಗಳು ನಡೆಯುತ್ತಾನೇ ಇವೆ, ಮುಂದೆಯೂ ನಡೆಯುತ್ತಾನೇ ಇರುತ್ತವೆ. ಅದರಲ್ಲೂ ಮನುಷ್ಯನಿಗೆ ಮದುವೆಯ ವಿಷಯದಲ್ಲಿ ತುಂಬ ಜನಕ್ಕೆ ಕುತೂಹಲ ಇರುತ್ತದೆ. ಯಾವಾಗ ತಮಗೆ ಮದುವೆ ಆಗುತ್ತದೆ, ಯಾವ ರೀತಿಯ ಹುಡುಗ ಅಥವಾ ಹುಡುಗಿ ಸಿಗುತ್ತಾಳೆ ಎನ್ನುವುದು ಎಲ್ಲರಿಗೂ ಕುತೂಹಲಕಾರಿ ಆದಂತಹ ವಿಷಯವಾಗಿದೆ. ಹಸ್ತಮುದ್ರಿಕಾ ಶಾಸ್ತ್ರ ಅಂದರೆ ಪಾಲ್ಮಿಸ್ಟ್ರಿ ಮೂಲಕ ಕೆಲವರು ಭವಿಷ್ಯವನ್ನು ಹೇಳಲು ಕೂಡ ಪ್ರಯತ್ನ ಪಡುತ್ತಾರೆ. ಹಸ್ತಮುದ್ರಿಕಾ ಶಾಸ್ತ್ರ ಅಥವಾ ಪಾಲ್ಮಿಸ್ಟ್ರಿ ತುಂಬ ಆಸಕ್ತಿದಾಯಕವಾಗಿದ್ದು ಹಾಗೂ ಕುತೂಹಲಕರ ಕೂಡ ಆಗಿರುತ್ತದೆ. ಈ ಹಸ್ತಮುದ್ರಿಕಾ ಶಾಸ್ತ್ರ ಸುಮಾರು 2000 ವರ್ಷಗಳ ಹಿಂದೆಯೇ ಚೈನಾ ದೇಶದಲ್ಲಿ ಪ್ರಚಲಿತವಾಗಿತ್ತು ಎಂದು ತಿಳಿದು ಬರುತ್ತದೆ. ಮಾನವ ಭವಿಷ್ಯ ನುಡಿಯುವುದರಲ್ಲಿ ಹಸ್ತಮುದ್ರಿಕಾ ಶಾಸ್ತ್ರವನ್ನು ಅತ್ಯಂತ ಪ್ರಮುಖವಾಗಿ ಬಳಸುತ್ತಿದ್ದನೆಂದು ಕೂಡ ನಂಬಲಾಗಿದೆ. ಅದೃಷ್ಟ ದಶೆ ಮತ್ತು ಭವಿಷ್ಯಗಳನ್ನು ತಿಳಿಸುವ ಅನೇಕ ಜ್ಯೋತಿಷ್ಯ ಶಾಸ್ತ್ರಗಳು ತಮ್ಮದೇ ಆದ ವಿಚಾರದೊಂದಿಗೆ ಹಸ್ತಮುದ್ರಿಕಾ ಶಾಸ್ತ್ರವನ್ನು ಕೂಡ ಬಳಸಿ ಭವಿಷ್ಯವನ್ನು ಹೇಳಲು ಪ್ರಯತ್ನ ಪಡುತ್ತಾರೆ. ಎಲ್ಲ ಕೃತಿಗಳು ಹಸ್ತದಲ್ಲಿ ಮೂಡಿರುವ ಪ್ರತಿಯೊಂದು ರೇಖೆಯ ಸ್ಥಿರತೆ, ಬೆಳವಣಿಗೆ ಮತ್ತು ಆಕಾರವನ್ನು ಆಧರಿಸಿ ಮಾನವನ ಭವಿಷ್ಯ, ಆರೋಗ್ಯ, ಆಯಸ್ಸು, ಯೋಗ, ಸಂತಾನ ಯೋಗ, ಕಂಕಣ ಭಾಗ್ಯ ಮತ್ತು ಇತರೆ ಭವಿಷ್ಯಗಳನ್ನು ನುಡಿಸುವ ಪ್ರಯತ್ನವನ್ನು ಮಾಡುತ್ತಾರೆ. ಅದರಲ್ಲಿ ಮದುವೆಯ ರೇಖೆ ಅತ್ಯಂತ ಕುತೂಹಲ ಮೂಡಿಸುವಂತಹ ರೇಖೆಯಾಗಿದೆ. ಈ ಮದುವೆಯ ರೇಖೆ ನಮ್ಮ ಹಸ್ತಗಳಲ್ಲಿ ಯಾವ ರೀತಿ ಇರುತ್ತದೆ, ಹೇಗೆ ಇರುತ್ತದೆ, ಎಲ್ಲಿರುತ್ತದೆ, ಅದರ ಮಹತ್ವವೇನು, ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವು ನಿಮ್ಮ ಭವಿಷ್ಯವನ್ನ, ನಿಮ್ಮ ಮದುವೆಯನ್ನ, ನಿಮ್ಮ ಮನದಲ್ಲಿ ಇರುವಂತಹ ಆತಂಕವನ್ನ ದೂರ ಮಾಡಲು ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಒಂದು ವಿಚಾರ ನಿಮ್ಮ ಗಮನದಲ್ಲಿರಲಿ. ಇಲ್ಲಿ ನಾವು ಯಾರ ಭವಿಷ್ಯವನ್ನು ಹೇಳಲು ಹೋಗುತ್ತಿಲ್ಲ, ಆದರೆ ಪಾಲ್ಮಿಸ್ಟ್ರಿ ಅಂದರೆ ಹಸ್ತಮುದ್ರಿಕಾ ಶಾಸ್ತ್ರದ ಬಗ್ಗೆ ತಿಳುವಳಿಕೆ ನೀಡಲು ಪ್ರಯತ್ನ ಪಡ್ತಿದ್ದೀವಿ ಅನ್ನೋದು ನಿಮಗೆ ಗೊತ್ತಿರಲಿ. ಮದುವೆ, ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತದೆ. ಒಳ್ಳೆಯ ಹುಡುಗ ಆಗಲಿ ಒಳ್ಳೆಯ ಹುಡುಗಿಯಾಗಲಿ ಸಿಗೋದು ನಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು. ಅಂತಹದರಲ್ಲಿ ಮದುವೆಯ ಬಗ್ಗೆ ಎಲ್ಲರಿಗೂ ಕುತೂಹಲ, ಆತುರ, ಆತಂಕ ಎಲ್ಲರ ಮನಸ್ಸಿನಲ್ಲಿ ಇರುತ್ತದೆ. ಹಾಗೆಯೇ ಮದುವೆಯನ್ನು ಮಾಡುವ ಮೊದಲು ನಮ್ಮ ಗುರು ಹಿರಿಯರು ನಮ್ಮ ಜಾತಕವನ್ನ, ನಮ್ಮ ರಾಶಿ ಭವಿಷ್ಯ ಕೂಡ ನೋಡುತ್ತಾರೆ. ಯಾಕಂದ್ರೆ ನಮ್ಮ ಭವಿಷ್ಯ ಅಂದರೆ ಗಂಡ ಹೆಂಡತಿಯರ ಭವಿಷ್ಯ ಚೆನ್ನಾಗಿರಲಿ ಎಂದು ಈ ಎಲ್ಲ ಮಾಹಿತಿಯನ್ನು ನೋಡಿ ಆಮೇಲೆ ಮದುವೆಯನ್ನ ಫಿಕ್ಸ್ ಮಾಡುತ್ತಾರೆ. ಬನ್ನಿ ಸ್ನೇಹಿತರೆ, ಈಗ ನಮ್ಮ ಕೈಯಲ್ಲಿ ಆ ಮದುವೆಯ ರೇಖೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಯಾವ ರೀತಿ ಇರುತ್ತದೆ ಎನ್ನುವುದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ನಿಮ್ಮ ಕಿರುಬೆರಳಿನ ಕೆಳಗೆ ಇರುವ ರೇಖೆಯೇ ಮದುವೆಗೆ ಸಂಬಂಧಿಸಿದ್ದು. ಕೆಲವರಿಗೆ ಮದುವೆ ರೇಖೆಯೇ ಇಲ್ಲದಿರಬಹುದು, ಅಥವಾ ಮದುವೆ ರೇಖೆಯ ಬೆರಳಿನ ಕೆಳಗಡೆ ಮೇಲ್ಭಾಗಕ್ಕೆ ಬಾಗಿದಂತಿರಬಹುದು. ಒಂದಕ್ಕಿಂತ ಹೆಚ್ಚು ಮದುವೆ ರೇಖೆ ಕೂಡ ಇರುವ ಸಾಧ್ಯತೆ ಇರುತ್ತದೆ. ಇಷ್ಟೊಂದು ಬಗೆ ಇರುವ ಮದುವೆ ರೇಖೆಯ ಬಗ್ಗೆ ತಿಳಿದುಕೊಳ್ಳುವುದು ಹೇಗೆ ಎಂಬುದು ನಿಮ್ಮ ಪ್ರಶ್ನೆಯಾಗಿದ್ದರೆ ಯೋಚನೆ ಮಾಡಬೇಡಿ. ತುಂಬ ಸರಳವಾಗಿ ಇಂದಿನ ಈ ವಿಡಿಯೋದಲ್ಲಿ ಹೇಳಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೊಂದು ವಿಶೇಷವಾದಂತಹ ವಿಚಾರ ಏನೆಂದರೆ, ಪುರುಷರಿಗಾದರೆ ಎಡಗೈಯಲ್ಲಿರುವ ಮದುವೆ ರೇಖೆಯನ್ನು ಹಾಗೂ ಮಹಿಳೆಯರಿಗಾದರೆ ಬಲಗೈಯಲ್ಲಿರುವ ಮದುವೆ ರೇಖೆಯನ್ನು ನೋಡಬೇಕು. ಮದುವೆ ರೇಖೆ ಮೇಲ್ಭಾಗವಾಗಿ ಬಾಗಿದ್ದರೆ ಏನರ್ಥ? ಮದುವೆ ರೇಖೆ ಹೆಚ್ಚು ಪ್ರಮಾಣದಲ್ಲಿ ಮೇಲ್ಮುಖವಾಗಿ ಬಾಗಿದಂತೆ ಇದ್ದರೆ ವೈವಾಹಿಕ ಜೀವನ ಸಂತುಷ್ಟವಾಗಿರುತ್ತದೆ. ಅದರ ಅರ್ಥ ಮದುವೆ ವಿಚಾರವಾಗಿ ತುಂಬ ಚಿಂತೆ ಮಾಡುವ ವಿಚಾರ ಇರುವುದಿಲ್ಲ. ಕೌಟುಂಬಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ. ಬಾಳ ಸಂಗಾತಿಯನ್ನು ನೀವು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ. ನಿಮಗೆ ಪ್ರಸ್ತಾವ ಬಂದ ಸಂಗಾತಿಯ ರೇಖೆಯು ಹಾಗೆ ಇದ್ದರೆ ಅತ್ಯುತ್ತಮ ದಾಂಪತ್ಯಕ್ಕೆ ಉದಾಹರಣೆ ಆಗಲಿದೆ.
ಮದುವೆ ರೇಖೆ ಕೆಳಮುಖವಾಗಿ ಬಾಗಿದ್ದರೆ ಏನರ್ಥ? ಈ ರೀತಿಯ ರೇಖೆ ನಿಮ್ಮ ಕೈಯಲ್ಲಿದ್ದರೆ ವೈವಾಹಿಕ ಜೀವನದಲ್ಲಿ ಅಸಮಾಧಾನ ಇರುತ್ತದೆ. ಇಂತಹವರ ಮದುವೆ ಬದುಕು ಯಶಸ್ವಿಯಾಗುವುದು ಕಷ್ಟ. ಕೆಳಮುಖವಾಗಿ ಬಾಗಿದಂತೆ ರೇಖೆ ಇದ್ದರೆ ಸಮಸ್ಯೆಗಳು ನಿಶ್ಚಿತ. ಈ ರೀತಿ ರೇಖೆ ಇರುವವರಿಗೆ ಮದುವೆ ಬಗ್ಗೆ ನಂಬಿಕೆ ಇರುವುದಿಲ್ಲ ಅಥವಾ ಮದುವೆಯ ಬಗ್ಗೆ ನಕಾರಾತ್ಮಕ ಭಾವನೆ ಇರುತ್ತದೆ. ಇಂಥವರು ಮದುವೆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಹಾಗೂ ಸಂಗಾತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಇರಬೇಕು. ಅದೇ ಜೀವನ. ಅದಕ್ಕೆ ಅನ್ನೋದು ಸ್ನೇಹಿತರೆ, ಲೈಫ್ ಈಸ್ ಫುಲ್ ಆಫ್ ಅಡ್ಜಸ್ಟ್ಮೆಂಟ್. ಯಾಕಂದರೆ ಎಲ್ಲರಿಗೂ ಎಲ್ಲ ತರಹದ ರೇಖೆಗಳು ಇರುವುದಿಲ್ಲ. ಮದುವೆ ರೇಖೆ ಕೆಳಮುಖವಾಗಿ ಬಾಗಿ ಹೃದಯ ರೇಖೆಯನ್ನು ಛೇದಿಸಿದ್ದರೆ ಏನರ್ಥ? ಈ ರೀತಿಯ ರೇಖೆ ಇದ್ದರೆ ವೈವಾಹಿಕ ಜೀವನದಲ್ಲಿ ಆಸಕ್ತಿ ಇರುವುದಿಲ್ಲ. ಪರ್ಯಾಯ ಆಲೋಚನೆಗಳು ಹೊಳೆಯುತ್ತಾನೆ ಇರುತ್ತವೆ. ಮದುವೆ ಎಂಬುದರಲ್ಲಿ ಇವರಿಗೆ ನಂಬಿಕೆ ಇರುವುದಿಲ್ಲ. ಉಂಗುರದ ಬೆರಳಿನವರೆಗೆ ಇರುವ ನೇರ ರೇಖೆ ಇದ್ದರೆ ಏನರ್ಥ? ಮದುವೆ ರೇಖೆ ನೇರವಾಗಿದ್ದು ಉಂಗುರದ ಬೆರಳುಗಳನ್ನು ದಾಟಿ ಮೇಲ್ಭಾಗದಿಂದ ಉದ್ದನೆಯ ರೇಖೆಯೊಂದಿಗೆ ಮದುವೆ ರೇಖೆಯು ಛೇದಿಸಿದರೆ ಅಂತಹವರ ಬಾಳ ಸಂಗಾತಿ ಅಗಾಧವಾದ ಸಂಪತ್ತನ್ನು ತರುತ್ತಾರೆ ಎಂದರ್ಥ. ಮದುವೆ ಮೂಲಕ ಇವರು ಶ್ರೀಮಂತರಾಗಿರುತ್ತಾರೆ. ಒಂದು ವೇಳೆ ಬಾಳ ಸಂಗಾತಿ ಶ್ರೀಮಂತರಿಲ್ಲದಿದ್ದರೆ ಮದುವೆ ನಂತರ ಸಿರಿವಂತಿಕೆ ಬರುತ್ತದೆ ಅಥವಾ ವಿವಾಹದ ನಂತರ ಉತ್ತಮ ಉದ್ಯೋಗಾವಕಾಶ ಹಾಗೂ ಬಿಸ್ನೆಸ್ನಲ್ಲೂ ಒಳ್ಳೆಯ ಅವಕಾಶ ಕಾದಿರುತ್ತದೆ ಎಂದರ್ಥ. ಅಂದರೆ ಸಂಪೂರ್ಣವಾಗಿ ಮದುವೆ ಆದ ಮೇಲೆ ಇವರ ಜೀವನ ಉಜ್ವಲಿಸುತ್ತದೆ ಎಂದು ಈ ರೇಖೆ ನಮಗೆ ಹೇಳುತ್ತದೆ. ಒಂದಕ್ಕಿಂತ ಹೆಚ್ಚು ಮದುವೆ ರೇಖೆ ಇರುವುದು ಏನರ್ಥ? ಹೌದು ಸ್ನೇಹಿತರೆ, ಒಂದಕ್ಕಿಂತ ಹೆಚ್ಚು ನಿಮ್ಮ ಕೈಯಲ್ಲಿ ಮದುವೆ ರೇಖೆ ಇದ್ದರೆ ನೀವು ಪದೇ ಪದೇ ಪ್ರೀತಿ ಮಾಡುತ್ತೀರಾ. ಒಬ್ಬರನ್ನು ಬಿಟ್ಟು 4 ಜನಕ್ಕೆ ಪ್ರೀತಿ ಮಾಡುತ್ತೀರಾ. ಒಬ್ಬರ ಮೇಲೆ ನಿಮಗೆ ನಂಬಿಕೆ ಇರುವುದಿಲ್ಲ. ಹೀಗಾಗಿ ಪದೇ ಪದೇ ನಿಮಗೆ ಪ್ರೀತಿಯಾಗುವುದು, ಮದುವೆ ಮಾಡಿಕೊಳ್ಳಲು ಇಷ್ಟಪಡುವುದು ಈ ರೇಖೆಯ ಒಂದು ವಿಶೇಷತೆಯಾಗಿದೆ. ಮದುವೆ ರೇಖೆ ಕೊನೆಯಲ್ಲಿ ಕವಲೊಡೆದಿದ್ದರೆ ಏನರ್ಥ? ಒಂದು ವೇಳೆ ನಿಮ್ಮ ಕೈಯಲ್ಲಿ ಮದುವೆ ರೇಖೆ ಕೊನೆಯಲ್ಲಿ ಕವಲೊಡೆದಿದ್ದರೆ ಇಂಥವರಿಗೆ ವಿವಾಹ ವಿಚ್ಛೇದನ ಆಗುತ್ತದೆ ಎಂದು ಹೇಳಲಾಗುತ್ತದೆ. ಇಂತಹ ರೇಖೆಗಳು ಹೊಂದಿದ್ದರೂ ಕೂಡ ಕೆಲವರು ಆರಾಮವಾಗಿ ಸಂತೋಷವಾಗಿ ತಮ್ಮ ಜೀವನದಲ್ಲಿದ್ದಾರೆ. ಮದುವೆ ರೇಖೆ ಮೇಲೆ ಅಡ್ಡ ರೇಖೆ ಇದ್ದರೆ ಏನರ್ಥ? ಮದುವೆ ರೇಖೆ ಮೇಲೆ ಅಡ್ಡ ರೇಖೆ ಇದ್ದರೆ ವಿಪರೀತ ಸಾಮರ್ಥ್ಯ ಮತ್ತು ಉತ್ಕಟವಾದ ಲೈಂಗಿಕ ಆಸಕ್ತಿ ಇರುತ್ತದೆ ಎಂದರ್ಥ. ಇಂಥವರು ತುಂಬಾ ರಸಿಕತೆಯನ್ನು ಹೊಂದಿರುತ್ತಾರೆ. ಆದರೆ ಇವರು ಮದುವೆಯನ್ನು ಆಗಲು ಇಚ್ಛೆ ಪಡುತ್ತಿರುವುದಿಲ್ಲ. ಮದುವೆಯ ಹೊರತಾಗಿಯೂ ಕೇವಲ ಲೈಂಗಿಕ ಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಕೊಳ್ಳಲು ಆಸಕ್ತಿಯುಳ್ಳವರಾಗಿರುತ್ತಾರೆ. ಮದುವೆ ರೇಖೆ ಇಲ್ಲದಿದ್ದರೆ ಏನರ್ಥ? ಹೌದು ಸ್ನೇಹಿತರೆ, ಒಂದು ವೇಳೆ ಮದುವೆ ರೇಖೆ ಇಲ್ಲದಿದ್ದರೆ ಇಂಥವರು ಲೌಕಿಕ ಜೀವನದಲ್ಲಿ ಆಸಕ್ತಿಯೇ ಇರುವುದಿಲ್ಲ. ಆದರೂ ಮದುವೆ ಆಗಿದ್ದಲ್ಲಿ ಲೈಂಗಿಕ ಜೀವನದಲ್ಲಿ ನಿರಾಸಕ್ತರಾಗಿರುತ್ತಾರೆ. ಹೀಗಾಗಿ ಗಂಡ ಅಥವಾ ಹೆಂಡತಿ ಪರಸ್ಪರ ಲೈಂಗಿಕ ವಿಷಯದಲ್ಲಿ ತುಂಬಾ ನಿರಾಸಕ್ತರಾಗಿರುತ್ತಾರೆ. ಸ್ನೇಹಿತರೆ, ರೇಖೆಗಳು ಏನೇ ಹೇಳಲಿ, ಆದರೂ ನಮ್ಮ ದೃಢ ಶಕ್ತಿ, ನಮ್ಮ ಮನಸ್ಸು ನಮ್ಮ ಭವಿಷ್ಯವನ್ನ ರೂಪಿಸುವುದರಲ್ಲಿ ಬೇರೆ ಮಾತೇ ಇಲ್ಲ. ಹೌದು, ರೇಖೆಗಳನ್ನ, ನಮ್ಮ ಹಣೆ ಬರಗಳನ್ನ ಬದಲಿಸುವ ಶಕ್ತಿ ಮಾನವನ ಹೃದಯದಲ್ಲಿದೆ. ಅದಕ್ಕೆ ನಾವು ನಮ್ಮ ಮನಸ್ಸನ್ನು ಮಾಡಬೇಕು. ನಾವು ನಮ್ಮ ಮನಸ್ಸುಗಳನ್ನು ಮಾಡಿದಾಗ ಇಂತಹ ರೇಖೆಗಳಿಗೆ ಸವಾಲನ್ನು ಒಡ್ಡಿ ಅವುಗಳ ವಿರುದ್ಧವಾಗಿ ನಾವು ಈಜಿ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು, ಮದುವೆಯನ್ನು ಕೂಡ ಆಗಬಹುದು, ಒಳ್ಳೆಯ ಸಂಸಾರವನ್ನು ಕೂಡ ಮಾಡಬಹುದೆಂದು ನನ್ನ ಅನಿಸಿಕೆಯಾಗಿದೆ. ಸ್ನೇಹಿತರೆ, ಓಂ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಜ್ಯೋತಿಷ್ಯ ಫಲ. ಒಂದೇ ಕರೆ, ಕ್ಷಣದಲ್ಲೇ ಪರಿಹಾರ. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ನೀಡುತ್ತಾರೆ. ಈಗಲೇ ಸಂಪರ್ಕಿಸಿ ಜಗನ್ನಾಥ ಗುರುಗಳು 9880827222 ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಟೇಕ್ ಕೇರ್.